ಆನಂದೂರ್ ಬರ್ತಾ ಇದ್ದಾರೆ ಫ್ರಮ್ ದಾವಣಗೆರೆ. ಮತ್ತೆ ಮೇಘನೆ, ಇದೊಂದು ಆಟ್ರಿಕ್ ಮೇಘ ಆಗೋಗ್ಲಿ. ಈಗ ಗೆಸ್ ಮಾಡ್ತೀರಾ? ಎಲ್ಲೋ ಕಾಪಿ ಹೊರಟಿದೆ, ಫೇಕ್ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಆಯ್ತು. ಓಕೆ, ಯುವರ್ ಗೆಸ್ ಇಸ್ ರೈಟ್. ನೆಕ್ಸ್ಟ್ ಸಾಂಗ್ ಇಸ್ ಮೇಘ ಬಂತು ಮೇಘ. ರವಿಯ ರಾಶಿಯಲ್ಲಿ ರಶ್ಮಿಯಲ್ಲಿ ಜನಿಸಿದೊಂದು ರೂಪ, ಬೆಳಕಿನ ಚೆಲುವೆ ಸುಳಿದಳು, ಕಳುಕುತ್ತಾದರೆಗೆ ಇಳಿದಳು. ಉಷಯ ರಂಗಿನಲ್ಲಿ ತುಷಯ ನೋಟದಲ್ಲಿ ರವಿಯ ಬಳಿಗೆ ಬಂದು ಪ್ರೇಮದ ನಯನ ತೆರೆದಳು, ಕಾವ್ಯದ ಒಳಗೆ ತುಳಿದಳು. ಕಲಕಲಗೊಂಡವು ತ್ರಿಪದಿ ಮರಗಳು, ಪರವಶಗೊಂಡವು ಸಕಲ ರಸಗಳು. ಇರುಳು ಸರಿದು ಬೆಳಕು ಹರಿದು, ಕನಸು ಮುಗಿದು ಮನಸ್ಸು ದಿಗಿದು. ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಕಾವ್ಯದ ಮೇಘ, ಕನ್ಯಾ ಕವನ ಮೇಘ. ಸರಿ ಗಮ ಗರಿ ಸರಿ ಧನಿ ಸರಿ ಸರಿ ಗಮ ಗಮ ಪ ಗರಿ ಸಾಸ ಸರಿ ಗಮ ಗರಿ ಸರಿ ಧನಿ ಸರಿ ಸರಿ ಗಮ ಗಮ ಪ ಗರಿ ಸಾರಿ ಗರಿ ಗರಿ ಸರಿ ಧನಿ ನಿ ಸರಿ ಸರಿ ಧನಿ ದ ಧನಿ ಪ ಸಾರಿ ಗರಿ ಗಮ 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 ಪ ಧನಿ ಸರಿ 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 ನಿ 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 ದ ಪ ಮ ಆನಿ ಧನಿ ದ ಪ ಮ ಮ ಪ ದ ಪ ಮ ಗಮ ಪ ಮ ಧ ಸರಿ ಗರಿ ಗಮ ಪ ಮ ಸರಿ ಗರಿ ಗಮ ಪ ಮ ಕಟ ಜಣು ಕಟ ಜಣು. ನಾದ ಮಂದಿರದ ವೇದದಿ ಚರದ ಮದುವೆ ಮಂಟಪದಲ್ಲಿ ಬಲಿದವೋ ಲಕ್ಷ ದಕ್ಷತೆ, ಪಡೆದವೋ ಧಾನ್ಯಧನ್ಯತೆ. ಪ್ರೇಮ ಸಿಂಚನದ ಬಾಳ ಬಂಧನದ ಪ್ರೇಮ ಶಾಸ್ತ್ರದೊಳಗೆ ಪಡೆದವೋ ಸಪ್ತ ಬದಿಗಳು, ಮುಗಿದವೋ ಸಕಲ ವಿಧಿಗಳು. ಋತುವಿನ ಪಥದಲ್ಲಿ ಬಾಳ ರಸವಿದೆ, ಪಯಣವ ಸವೆತಲು ಪ್ರೇಮ ಜೊತೆಗಿದೆ. ಇರುಳು ಸರಿದು ಬೆಳಕು ಹರಿದು, ಕನಸು ಮುಗಿದು ಮನಸ್ಸು ದಿಗಿದು. ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಕಾವ್ಯದ ಮೇಘ, ಕನ್ಯಾ ಕವನ ಮೇಘ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಕಾವ್ಯದ ಮೇಘ, ಯೋಗ ಯೋಗದ ಮೇಘ. ಸಾಂಗ್ ನೀವು ಅನ್ಕೊಂಡಿರ್ಬೋದು ತುಂಬಾ ಕಲ್ತು ಬಿಟ್ಟು ಆಡ್ತಿದ್ದಾರೆ ಅಂತ. ಡೆಫಿನೆಟ್ಲಿ ಇಲ್ಲ. ಸೊ ಅವರು ಜಾಬ್ ಮಾಡ್ಕೊಂಡು ಹವ್ಯಾಸಿ ಗಾಯಕರು. ಅಮೇಜಿಂಗ್ ಸಾಂಗ್. ಓಕೆ ಪ್ರೇಕ್ಷಾ, ಏನ್ ಮಾಡ್ತಿದ್ಯಾ? ರೆಡಿನಾ? ನೆಕ್ಸ್ಟ್ ಯಾರು ಅಂತ ಸರ್ಪ್ರೈಸ್ ಕೊಡೋದಕ್ಕೆ ರೆಡಿನಾ? ಗಿಫ್ಟ್ ರೆಡಿ ಇದೆಯಾ? ಹಾಗಾದ್ರೆ ಮತ್ತೆ ಆಡಿಯನ್ಸ್ ಹತ್ರ ಹೋಗೋಣ. ಒಂಚೂರು ಆಡಿಯನ್ಸ್ ಹತ್ರ ಹೋಗೋಣವಾ? ನಿಮ್ಮ ಹೆಸರೇನು? ಸಿದ್ಲಿಂಗಪ್ಪ. ಎಲ್ಲಿಂದ ಬಂದಿದ್ದೀರಾ? ಇಲ್ಲಿ ಪಟ್ಟೆಗಾಲ್ಪಾಳ್ಯ. ಸರಿ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ನೀವು ಚಿಕ್ಕವರಿದ್ದಾಗ ಯಾವ್ದಾದ್ರು ತೋಟಕ್ಕೆ ನುಗ್ಗಿ ಏನಾದ್ರೂ ಕದ್ದು ತಿಂದಿದ್ದೀರೇ? ಆಮೇಲೆ ಸಿಕ್ಕಾಕೊಂಡಿದ್ರಾ? ಸರ್ ಹೇಳ್ಬಿಡಿ ಸರ್, ಇದೇನು ವೈರಲ್ ಆಗಲ್ಲ. ಆ ತೋಟದ ಓನರ್ ಏನ್ ಬರಲ್ಲ ಇವಾಗ. ಸಿಕ್ಕಾಕೊಂಡಿಲ್ಲ. ಸುಳ್ಳು ಹೇಳ್ಬೇಡಿ. ಇಲ್ಲ ನನ್ ಗೊತ್ತು. ಕದ್ದೇನಾದ್ರೂ ತಿಂದಿದ್ರಿ ತಾನೆ? ಕದ್ದು ತಿಂದಿದ್ರಿ ತಾನೆ? ಕದ್ದು ತಿಂದಿದ್ದೀವಿ. ಓ ಕಳ್ಳ ಅಂಕಲ್, ಕಳ್ಳ ಅಂಕಲ್. ಏನೇ ಹೇಳಿ ಅಂಕಲ್ಗಳೆಲ್ಲರೂ ಕಳ್ರೆ, ಹೌದು ತಾನೆ? ಪ್ರೇಕ್ಷಾ, ಯಾಕೋ ಅಂಕಲ್ಗಳ ಬಿಡಕ್ ಹೋಗ್ತಿದ್ಯಾ? ಹುಷಾರು. ಸರಿ, ನೀವೇನಾದ್ರೂ ಮತ್ತೆ ಏನಾದ್ರೂ ಸಿಕ್ಕಾಕೊಂಡಿಲ್ಲ, ಏನಾದ್ರೂ ಇನ್ನೊಂದ್ಸತಿ ಸಿಕ್ಕಾಕೊಂಡಿದ್ರೆ ನಾನು ಹೇಳ್ಕೊಟ್ಟಿದ್ದೇನೆ ಹೇಳಿ, ಆಯ್ತಾ? ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಹೋಗಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕು ಅಂತ ಹೇಳಿ ಅಂಕಲ್. ಓಕೆನಾ? ಬರ್ಲಿ ಜೋರಾದ ಚಪ್ಪಾಳೆ.
ಲವ್ಲಿ ಲವ್ಲಿ ಪ್ರೇಕ್ಷಾ. ಯಾವ್ದಪ್ಪ ಇದು ಅವಳು ಹೇಳಿದ ಡೈಲಾಗು? ಕೊಡ್ತೀನಿ. ಸೂಫ್ರಮ್ಸು. ಓಕೆ, ಸುಸು ಬಂದವರು ವಾಶ್ರೂಮ್ಸ್ ಇದೆ, ಹೋಗಿ ಬನ್ನಿ. ತಿನ್ಬೇಕು ಅನ್ನೋರು ಅಲ್ಲಿ ಸ್ನಾಕ್ಸ್ ಇದೆ, ಚಾಕ್ಲೇಟ್ ಕೊಡಮ್ಮ ಅವರಿಗೆ. ಕೊಡ್ತಾ ಇದ್ದೀನಿ. ಅಂಕಲ್ ಈ ಏಜ್ಗೆ ಆಲ್ರೆಡಿ ಅವ್ರದ್ದೇ ತೋಟ ತಗೊಂಡಿರ್ತಾರೆ, ಸೊ ಕದಿಯೋ ಅವಶ್ಯಕತೆ ಇಲ್ಲ ಅಲ್ವಾ ಸರ್? ಓಕೆ, ರೆಡಿನಾ? ಓಕೆ, ನೆಕ್ಸ್ಟ್ ಸಾಂಗ್ಗೆ ರೆಡಿ ಇದೀನಾ ಗೈಸ್? ಸರಿಗಮಪ ಡ್ಯಾನ್ಸ್ ಮಾಡೋರು ಮಾಡ್ಬೋದು. ಎಕ್ಸ್ಟ್ರಾ 200 ರೂಪಾಯಿ ಕೊಡಬೇಕಾಗಿಲ್ಲ, ಆಲ್ರೆಡಿ ದುಡ್ಡು ಕೊಟ್ಟಿದ್ದೀರಾ. ಸ್ಟೆಪ್ ಅಪ್ ರಾಮು ಸರ್. ಕಟ್ಲಾಗ ಕಾಯ್ಬೇಡಿ, ಹಾಡುಗಳು ಹೋಗ್ತಾ ಇರುತ್ತೆ. ಡ್ಯಾನ್ಸ್ ಮಾಡೋರು ಆರಾಮಾಗಿ ಬಿಂದಾಸ್ ಆಗಿ ಡ್ಯಾನ್ಸ್ ಮಾಡಿ. ಇಲ್ಲೊಬ್ರು ಆಂಟಿ ತುಂಬಾ ಮ್ಯಾಚಿಂಗ್ ಅಲ್ಲಿ ಮಿಂಚ್ತಾ ಇದ್ದಾರೆ. ಬನ್ನಿ ಸ್ವಲ್ಪ ಕಾಲು ಎಳೆಯೋಣ. ಹಾಯ್ ಆಂಟಿ, ನಿಮ್ಮ ಹೆಸರೇನು? ಎಲ್ಲಿಂದ ಬಂದಿದ್ದೀರಾ? ಶೈಲಾ ಕತ್ರಿಗುಪ್ಪೆಯಿಂದ ಬರ್ತೀವಿ. ಓ
ಗದ್ದೆರ್ ಗುಪ್ಪೆಯಿಂದ ಬಂದಿದ್ದೀರಾ? ಸರಿ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಆಯ್ತು ಹೇಳಮ್ಮ. ಸರಿ, ನೀವು ಚಿಕ್ಕವರಿದ್ದಾಗ ನಿಮ್ಮ ಕ್ಲಾಸ್ ರೂಮಲ್ಲಿ ಹೋಮ್ವರ್ಕ್ ಮಾಡದೇ ಇರೋವಾಗ ಯಾವ ಥರ ತಪ್ಪಿಸ್ಕೊಂತಿದ್ರಿ ಹೇಳಿ? ನಮ್ಮ ಅಜ್ಜಿ ಬಂದು ನನ್ನೊಂದು ಸೇವ್ ಮಾಡ್ತಾ ಇದ್ರು. ಯಾವ ಥರ? ಅಯ್ಯೋ ಅವ್ರಿಗೆ ಹುಷಾರಿಲ್ಲ, ಬೇಡ ಬಿಡಮ್ಮ ಇವತ್ತು ಹೊಡಿಬೇಡಿ ಅಂತ. ಓ, ನಿಮ್ಮ ಅಜ್ಜಿ ಮತ್ತೆ ನೀವು ತುಂಬಾ ಕಿಲಾಡಿ. ಬರ್ಲಿ ನಮ್ಮ ಆಂಟಿಗೆ ಜೋರಾದ ಚಪ್ಪಾಳೆ. ಆಂಟಿ, ಇದು ನಿಮ್ಗೆ ಗೊತ್ತು. ಇವಾಗ ನೀವೆಲ್ಲ ತುಂಬಾ ಇಷ್ಟಪಡೋ ಜಾನರ್ ಒಂದು ಸಾಂಗ್ ಬರುತ್ತೆ. ಅದು ನಮ್ಮ ವಿಶೇಷ ಅತಿಥಿಗಳಾದಂತ ವೆಂಕಟೇಶ್ ಮೂರ್ತಿ ಸರ್. ಇವರು ಆಲ್ಮೋಸ್ಟ್ ತುಂಬಾ ದೇಶಗಳಿಗೆ ಹೋಗಿ ನಮ್ಮ ಕನ್ನಡ ಪಸರಿಸಿದ್ದಾರೆ. ಸುಗಮ ಸಂಗೀತ ಇರ್ಬೋದು, ಜಾನಪದ ಸಂಗೀತ ಇರ್ಬೋದು, ಭಕ್ತಿ ಗೀತೆಗಳನ್ನ, ಅವ್ರದ್ದೇ ಆದ ಎಷ್ಟೋ ಕ್ಯಾಸೆಟ್ಸ್ಗಳನ್ನ ಮುಖಾಂತರ ಅವರು ತುಂಬಾ ಕಡೆ ಕಾರ್ಯಕ್ರಮಗಳು ನೀಡಿದ್ದಾರೆ. ಆಮೇಲೆ ನಮ್ಮ ಥರ ಎಷ್ಟೋ ಯಂಗ್ಸ್ಟರ್ಸ್ಗಳಿಗೆ ಬೆನ್ತಟ್ಟಿ ಎಷ್ಟೊಂದು ಕಾರ್ಯಕ್ರಮಗಳು ಮಾಡೋದಕ್ಕೆ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ, ಧನ ಸಹಾಯ ಮಾಡಿದ್ದಾರೆ. ಇದೆಲ್ಲ ಹೇಳಬೇಡ ಅಂತ ಹೇಳಿದ್ದು, ಬಟ್ ಸ್ಟಿಲ್ ಹೇಳಲೇಬೇಕಾದಂಥ ಸಿಚುವೇಶನ್. ಸೊ ಹಾಗಾಗಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಫ್ರಮ್ ಅವರ್ ಲವ್ಲಿ ಆ್ಯಂಡ್ ಯಂಗೆಸ್ಟ್. ಅವ್ರಿಗೆ ಏಜೇ ಆಗಲ್ಲ, ನೀವು ನೋಡಿದ್ಮೇಲೆ ಹೇಳ್ತಾರೆ. ಓಕೆ, ಬಟ್ ಎಲ್ಲಿಂದ ಬರ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಸಸ್ಪೆನ್ಸ್ ಇದೆ. ಓಕೆ, ಸಂತೋಷ್ ಅವರು ಅವರಿಗೆ ಭಾವ ಅಂತ ಕರೀತಾ ಇರ್ತಾರೆ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಬರಿದೇ ಪಾಲಿಸದಿರೋ ತಂಬೂರಿ, ಕರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರಿದೇ ಪಾಲಿಸದಿರೋ ತಂಬೂರಿ. ಡ್ಯಾನ್ಸ್ ಮಾಡ್ಬೋದು. ಬರ್ಲಿ ಚಪ್ಪಾಳೆ.
ಹಾಡಿ ಕಾರ್ಯಕ್ರಮದ ಮೆರುಗು ನಮ್ಮ ವೆಂಕಟೇಶ್ ಮೂರ್ತಿ ಸರ್ಗೆ ಅನಂತ ಅನಂತ ಧನ್ಯವಾದಗಳು. ಬರ್ಲಿ ಜೋರಾದ ಚಪ್ಪಾಳೆ. ನಾವು ಕೂಡ ನೀವು ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಿದ್ದಕ್ಕೆ ತಮಗೂ ತುಂಬಾ ವಂದನೆಗಳು. ಅವಳ ಶೈಲಿಯಲ್ಲೇ ಹೇಳ್ತೀನಿ, ಜೋರ ಚಪ್ಪಾಳೆ. ಲವ್ಲಿ ಮತ್ತೊಂದ್ಸಲ ಬರ್ಲಿ ನಮ್ಮ ಭಾವ ಬಂದರು. ಫೇಮ್ನ ಸಂತೋಷ್ ಸರ್ ಭಾವ ಅವರು. ಅಯ್ಯೋ, ಇಷ್ಟೊಂದು ಇಲ್ಲೇ ಇದ್ರಲ್ಲಪ್ಪ ನಮ್ಮ ಅಂಕಲು, ಈಗ ಕಾಣೆ ಆಗ್ಬಿಟ್ರಾ? ಹೇ ಸಾರಿ, ಅವರು ಕಾಣೆ ಆಗಿಲ್ಲ, ನಮ್ಮ ಮುಂದಿನ ಸಿಂಗರ್ ಆಗಿ ಬರ್ತಾ ಇದ್ದಾರೆ. ವೆಲ್ಕಮ್ ಸಂತೋಷ್ ಅಂಕಲ್ ಅಂಡ್ ಚಿನ್ನ ಆನ್ ಸ್ಟೇಜ್ ವಿತ್ ರಾಕಿಂಗ್ ಪರ್ಫಾರ್ಮೆನ್ಸ್. ಅದಕ್ಕಿಂತ ಮುಂಚೆ ನಾನು ಒಂದಿಷ್ಟು ಸಾಲುಗಳು ಬರೆದೆ, ಅದನ್ನ ಹೇಳಬೇಕು ಅನ್ಸುತ್ತೆ. ಸಂತೋಷ್ ಕೋರಿ ಅವ್ರ ಜೊತೆ ಈ ಒಂದು ಸೀಸನ್ ಅಲ್ಲಿ ಪರಿಚಯ ಆದ್ಮೇಲೆ ಓಕೆ, ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ದೊಡ್ಡದಾಗಿ ಬರೆದಿದ್ದೀನಿ, ಕೇಳಿಸ್ಕೊಳ್ಳಿ. ಕಟ್ಟಿದರು ಸಂತೋಷ್ ಕೋರಿ ಅವರು ಒಂದು ಹರಕೆ, ವಾವ ಬರಲ್ವಾ? ಕೊಡಿಸಲು ನಮ್ಮಂಥ ಎಲೆಮರೆಯ ಗಾಯಕರಿಗೆ ಒಂದು ವೇದಿಕೆ. ನಿಜಕ್ಕೂ ಇದು ತುಂಬಾ ಒಳ್ಳೆಯ ಉಪಶೀರ್ಷಿಕೆ. ಇಡಲಿಲ್ಲ ಏನು ಇವರು ನಮ್ಮ ಮುಂದೆ ಬೇಡಿಕೆ. ನಮ್ಮಿಂದ ಆಗಿತ್ತು ಅಭ್ಯಾಸವೊಂದೇ ಅವರ ಕೋರಿಕೆ. ಕುಟುಂಬದಿಂದ ಯಾವಾಗಲೂ ಇತ್ತು ಸದಾ ಯಶಸ್ಸಿನ ಹಾರೈಕೆ. ತನುಮನ ಧನವನ್ನು ನೀಡಿದರು ಇವರು ಸಂಗೀತಕ್ಕೆ. ಸಂತೋಷ್ ಕೋರಿ ಅವರ ಹೆಸರಲ್ಲಿಯೇ ಇದೆ ಅವರು ಬಯಸುವ ಕರೋಕೆ. ಇದಾಗಿದೆ ನಾ ಕಂಡ ಸಂತೋಷ್ ಅವರ ಬಗ್ಗೆ ನನ್ನ ಅನಿಸಿಕೆ. ಇದೀಗ ಆಲ್ರೆಡಿ ಸಜ್ಜಾಗಿದೆ ನಮ್ಮ ನಿಮ್ಮೆಲ್ಲರ ಶ್ರೀ ಪುಣ್ಯಕಲಾ ವೇದಿಕೆ. ಬನ್ನಿ ಚಪ್ಪಾಳೆ. Once again, welcome Santosh Uncle and Chinmay on stage with rocking performance. ಬರ್ಲಿ ಜೋರಾದ ಚಪ್ಪಾಳೆ ನನ್ನ ಅಂಕಲ್ಗೆ. ನಿನ್ನ ಪರಿಮಳ ತಾಳಲಾರೆ ನಾನು ತಾಳಲಾರೆ, ತಪ್ಪಿಕೊಂಡೆ ಹೀಗೆ ಬಾಳಲಾರೆ. ತಾಳ ತುಂಬ ನೀನು ತಾಳಮಳ ಉರುಮಿಳ ಉರುಮಿಳ ತುಂಬ ನಿನ್ನ ಪರಿಮಳ ತಾಳಲಾರೆ ನಾನು ತಾಳಲಾರೆ, ತಪ್ಪಿಕೊಂಡೆ ಹೀಗೆ ಬಾಳಲಾರೆ. ತಾಳ ತುಂಬ ನೀನು ತಾಳಮಳ ಉರುಮಿಳ ಉರುಮಿಳ ತುಂಬ ನಿನ್ನ ಪರಿಮಳ. Come on guys, clap please. If anyone comes to join for a dance, you can. ನಾಡು ನಾಯಿ ಬಾಡು ನಡೆದರ ನೀರಲ್ಲಿ ಅರೆಬರೆ ತೋರದ ಒಳಗಿರುವ ಬೆತ್ತಲೆ ಹುಣ್ಣಿಮೆ
ಇದಾಗಿದೆ, ಅದಕ್ಕೆ ಒಂಚೂರು ಮಳೆ ಬರೋ ತರ ಏನೋ ಟ್ರೈ ಮಾಡೋಣ ಅಂತ ಹೋಗ್ತಿದ್ದಾರೆ. ಮಳೆ ಬರುವ ಹಾಡಿದೆ ಮನವೀಗ ಹಾಡಿದೆ ಹೃದಯದಲ್ಲಿ ಕೂತು ನೀನು ನನ್ನ ನೋಡಬೇಕಿದೆ ಮಳೆ ಬರುವ ಹಾಡಿದೆ ಮನವೀಗ ಹಾಡಿದೆ ಮಳೆ ಬರುವ ಹಾಡಿದೆ ಮನವೀಗ ಹಾಡಿದೆ ಹೃದಯದಲ್ಲಿ ಕೂತು ನೀನು ನನ್ನ ನೋಡಬೇಕಿದೆ ಸರಿಗನಸು ಕಾಡಿದೆ ನಸುನಗು ಮೂಡಿದೆ ಸರಿಗನಸು ಕಾಡಿದೆ ನಸುನಗು ಮೂಡಿದೆ ಕಾಣದಂತೆ ನಿಂತು ನೀನು ನನ್ನ ನೋಡಬೇಕಿದೆ ಮಳೆ ಬರುವ ಹಾಗಿದೆ ನಿನ್ನ ನಗುವಿನಲ್ಲಿ ನನ್ನ ನಸುಕು ನಿನ್ನ ರೂಪ ಧರಿಸಿ ಬಂದು ನಡೆದಾಡಿದೆ ಬೆಳಕು ನೀನು ಬಳಿಯೇ ಅನುಕ್ಷಣವೂ ಬೇಕಾಗಿದೆ ದಿನಕ್ಕೆ 100 ಬಾರಿ ನೀನು ನನ್ನ ನೋಡಬೇಕಿದೆ ಸರಿಗನಸು ಕಾಡಿದೆ ನಸುನಗು ಮೂಡಿದೆ ಸರಿಗನಸು ಕಾಡಿದೆ ನಸುನಗು ಮೂಡಿದೆ ಕಾಣದಂತೆ ನಿಂತು ನೀನು ನನ್ನ ನೋಡಬೇಕಿದೆ ಮಳೆ ಬರುವ ಹೃದಯ ಬಾಗಿಲಲ್ಲಿ ನಿನ್ನ ಸುಳಿವು ಸಣ್ಣ ಆಸೆಯಲ್ಲಿ ನಮ್ಮ ಸಹವಾಸದ ನಲಿವು ಹಿರಿಯ ನಮ್ಮ ಒಲವು ಮೆರವಣಿಗೆ ಹೊರಟಾಗಿದೆ ಮಳೆಗ ಹಾಗೆ ಚೂರು ನಗಿಸಿ ನನ್ನ ಕಾಣಬೇಕಿದೆ ಮಳೆ ಬರುವ ಹಾಗಿದೆ ಮನವೀಗ ಹಾಡಿದೆ ಸರಿಗನಸು ಕಾಡಿದೆ ನಸುನಗು ಮೂಡಿದೆ ಹೃದಯದಲ್ಲಿ ಕೂತು ನೀನು ನನ್ನ ನೋಡಬೇಕಿದೆ ಕಾಣದಂತೆ ನಿಂತು ನೀನು ನನ್ನ ನೋಡಬೇಕಿದೆ ಮಳೆ ಬರುವ ಹಾಗಿದೆ. ವಸುಧಾ ಅವರು ನಮ್ಗೆ ಸಿಕ್ಕಿದ್ರೆ ಅಪರೂಪ. ವಸುಧಾ ಅವರು ಪ್ಲೀಸ್ ಕೂತ್ಕೊಳ್ಳಿ. ಇನ್ನೊಬ್ರು ನಮ್ಗೆ ರಿಪ್ಲೇಸ್ಮೆಂಟ್ ಬೇಕಾಗಿತ್ತು. ವಸುಧಾ ಅವ್ರನ್ನ ನಾವು ಸೆಲೆಕ್ಟ್ ಮಾಡಿದ್ದು ಓನ್ಲಿ 2 days ಬ್ಯಾಕ್.
ಜಸ್ಟ್ 2 days ಬ್ಯಾಕ್. ನಾವು ಅವ್ರ ಪೇರೆಂಟ್ಸ್ಗೆ ಹೇಳಿದ್ವಿ ಇವತ್ತು ನೈಟ್ ನೀವು ಹೊರಟ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಹಾಡ್ಬೋದು ಅಂತ. ಇಮಿಡಿಯೇಟ್ ಆಗಿ ಮಂಗಳೂರಿಂದ ಇಲ್ಲಿಗೆ ಬಂದು ಒಂದು ದಿವಸ ರಿಹರ್ಸಲ್ ಮಾಡಿ ಇಮಿಡಿಯೇಟ್ ಆಗಿ ಇವತ್ತೇ ಅವರು ಹಾಡ್ತಾ ಇರೋದು ಡೈರೆಕ್ಟ್ ಆಗಿ. ನಮ್ಗೆ ಖುಷಿ ವಿಷಯ ಏನಂದ್ರೆ ಅವಳು ಮೆಗಾ ಆಡಿಷನ್ ಹಾಡಿದ್ಲು, ರಾಜಶೇಖರ್ ಸರ್ ಓಕೆ ಅಂದ್ರು, ಬಟ್ ಇನ್ನಿಬ್ರು ಜಡ್ಜಸ್ ವೇಟಿಂಗ್ ಅಲ್ಲಿ ಇಡೋಣ ನೋಡೋಣ ಅಂತ ಹೇಳಿದ್ದಾರೆ. ಬಟ್ ಡೆಫಿನೆಟ್ಲಿ ಶಿ ಡಿಸರ್ವ್ ಇಟ್, ಹೌದಾ ಅಲ್ವಾ? ವಿ ವಿಶ್ ಹರ್ ಆಲ್ ದ ವೆರಿ ಬೆಸ್ಟ್. ಇನ್ನು ನಿಮ್ಮ ಕಡೆಯಿಂದ ಏನಾದ್ರು ವೇದಿಕೆಗಳಿದೆ, ಖಂಡಿತವಾಗೂ ನಮ್ಮ ಎಲ್ಲಾ ಸಿಂಗರ್ಸ್ ರೆಡಿ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ಸೊ ಯಾರಿಗೆ ಬೇಕಾದ್ರೂ ನಮ್ಗೆ ಕರೆದ್ರೆ ವೇದಿಕೆ ಕೊಟ್ರೆ ನಮ್ಗೆ ತುಂಬಾ ಭಾಗ್ಯವಂತರು. ಅಂಡ್ ನಮ್ಮ ಶ್ರೀ ಪುನೀತ್ ಕಲಾ ವೇದಿಕೆಯ ಒಂದು ಉದ್ದೇಶನೂ ಅದೇ, ಇಲ್ಲಿಂದ ಬೇರೆ ಬೇರೆ ವೇದಿಕೆಗಳಿಗೆ ನಮ್ಮ ಗಾಯಕರು ಹೋಗ್ಬೇಕು ಅನ್ನೋದು. ಕೊಡ್ತೀರಾ ಏನಾದ್ರು ಇದ್ರೆ? ಥ್ಯಾಂಕ್ ಯು. ಕಂಟಿನ್ಯೂಸ್ ಆಗಿ ಬರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಪ್ಲೀಸ್ ಎಂಜಾಯ್ ದಿಸ್ ಜಾಮಿಂಗ್. ಇಲ್ಲಿ ಕೊನೆಯಿದೆ, ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಗುಣಲಿದೆ ನಿವಾಸಗಳೇ. ಎಂದು ಆಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾರಿದೆ, ಕೇಳುತ್ತಾ ಕೇಳುತ್ತಾ ಮೇಲೆ ನಾರಿದೆ, ಆಡಿದೆ ಟುಬಿ 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 ಟುಬಿ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ.
ನುಡಿಯ ಕೇಳಿ ನೂರು ನೆನಪು ಮೂಡಿದೆ ನಿನ್ನ ಕಣ್ಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ ಆ ಪ್ರೀತಿಯ ಮನ ಮರೆಯುವುದೇ ನಿನ್ನ ಕಣ್ಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ಇಷ್ಟ ಆಯ್ತು. ನೆಕ್ಸ್ಟ್ ನಮ್ಮ ನಾಗರಾಜ್ ಬರ್ತಾ ಇದ್ದಾರ. ಈ ಎಲ್ಲಾ ಎಡಿಟಿಂಗ್ ಇಂದ ಹಿಂದೆ ಇರೋ ಕೈ ನಮ್ಮ ನಾಗರಾಜು. ಇವ್ರು ವಿಶೇಷತೆ ಹೊಂದಿದೆ. ಈ ಹಾಡ್ ಮುಗಿಯೋದ್ರೊಳಗೆ ಆ ವಿಶೇಷತೆ ನಿಮ್ಗೆ ಗೊತ್ತಾಗತ್ತೆ. ಇವಾಗವರೆಗೂ 1 ಪಾಯಿಂಟ್ ಐತೆ 900 ಫೋಟೋ. ಹಾಯ್, ಹೇಗಿದ್ದೀರಿ ಎಲ್ಲರೂ? ಸೊಳ್ಳೆ ಕಡಿತಿದ್ವಾ? ಕಡಿದ್ರೆ ನಿನ್ನೆಂದು ನಿನ್ನ ಮರೆತು ಬದುಕಿರಲಾರೆ ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಒಂದು ಕ್ಷಣ ವಿರಹವನ್ನು ನಾ ಸಹಿಸಲಾರೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ರಾಷ್ಟ್ರ ಕಾಳಿದಾಸ ಇತರ ವಿವರ್ಮನಿಂದ ಹಿಂದೆ ಬಂದರು ಅಂದವ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ ರಕ್ತವು ದಶೆಯು ಇದ್ದ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಡುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ ಅಲ್ಲೊಂದು ರಾಜರ ಬೀದಿ ಇದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತೆಂಥ ಕನಸು ಕಾವಲಿ ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನ ಹತ್ತಿರ ಇದ್ದರು ಬಲು ಎತ್ತರ ಎತ್ತರ ನಿನ್ನದಲ್ಲಿ ಬಂದವೆ ಭಲೆ ಭಲೆ ಚೆಂದರೆ ಚೆಂದುಡಿ ಹೇಳು ನೀನು ಮೆಚ್ಚುಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಗಂಡ ತಂದನೋ ಘಮರುಗರಿಂದ ರತಿಯ ತಂದನೋ ಹಮರುಗರಿಂದ ಭ್ರಮರ 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 ಕಂಪನ ಕಡಲ ಧೋಡಿಗೆ ಕಾಮಣ ತಂದ ಭೂಮಿ ಸಿತ್ತೈವ ಕಾಂತವೆ ತಂದ ಬಾರೆನಿಂದ ಏಕಾಂತವೆ ತಂದ ಒಲವು ಚೆಲವು ಒಲವು ಚೆಲವು ಕೂಡೋ ಕಲೆಗೆ ಘರ್ಷಣೆ ಆಕರ್ಷಣೆ ತಂದ ಕರಿಮೋಡದಿಂದ ಮುಂಗುರುಳ ತಂದ ಕೌಮಿಂಚಿನಿಂದ ರತಿನೋಟ ತಂದ ಜಲಧಾರೆಯಿಂದ ಒಲವನ್ನು ತಂದ ಒಲವನ್ನು ನೋಡು ನದಿಯಾಗು ಎಂದ ನನ್ನನ್ನು ನದಿಗೆ ಕಡಲಾಗು ಎಂದ ಅಂಗಾರದಿಂದ ಬಣ್ಣಾನ ತಂದ ಸಾರಂಗದಿಂದ
ಕಂಪ